ನ್ಯೂಸ್ಗಳಿಗೆ ನಮಸ್ಕಾರ. ವೀಕ್ಷಕರೇ, ಇಂದು ಆಧುನಿಕ ಭಾರತದ ನಿರ್ಮಾತೃ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಮಲ್ಲೇಶ್ವರದ ಭಾವುರಾವ್ ದೇಶಪಾಂಡೆ ಭವನದಲ್ಲಿ ಸಜ್ಜಾಗಿರುವ ಭಾರತ ರತ್ನ ವಾಜಪೇಯಿ ಗ್ರಂಥಾಲಯವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಇಂದು ಉದ್ಘಾಟಿಸಿದರು. ವಾಜಪೇಯಿ ಅವರ ಬದುಕೆ ಒಂದು ಗ್ರಂಥ, ಅವರ ಆಲೋಚನೆಗಳೇ ಒಂದು ಗ್ರಂಥಾಲಯ. ಅವರ ರಾಜಕೀಯ ಬದುಕು ಮತ್ತು ಈ ದೇಶದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆಗಳೇನು, ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ. ನೀವು ನೋಡ್ತಾ ಇದ್ರೆ ಬೇಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಹೌದು, ವಾಜಪೇಯಿ ಅವರು ಕೇವಲ ಒಬ್ಬ ರಾಜಕಾರಣಿ ಆಗಿರಲಿಲ್ಲ, ಬದಲಿಗೆ ಇಡೀ ಭಾರತವನ್ನೇ ಪ್ರತಿನಿಧಿಸುವಂತಹ ವ್ಯಕ್ತಿತ್ವ ಉಳ್ಳವರಾಗಿದ್ರು. ಅವರ ವ್ಯಕ್ತಿತ್ವಕ್ಕೆ ಅವರೇ ಸಾಟಿ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಎನ್ನುವ ಹೆಸರು ಒಂದು ಶಕ್ತಿ. ಸಂಸದೀಯ ಪಟುವಾಗಿ, ಕವಿಯಾಗಿ, ಪ್ರಧಾನಿಯಾಗಿ ಅವರು ಮೂಡಿಸಿದ ಮುದ್ರೆ ಅಳಿಸಲಾಗದು. ಅಟಲ್ ಬಿಹಾರಿ ವಾಜಪೇಯಿ ಎನ್ನುವ ಹೆಸರು ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಹಿಮಾಲಯದಷ್ಟೇ ಎತ್ತರದ ವ್ಯಕ್ತಿತ್ವ. ವಾಜಪೇಯಿ ಅವರು ಅಪ್ರತಿಮ ಸಂಸದೀಯ ಪಟು ಮತ್ತು ಉತ್ತಮ ವಾಗ್ಮಿಯಾಗಿದ್ರು. ಅವರ ಮಾತುಗಳು ಮೋಡಿ ಮಾಡುತ್ತಿದ್ದವು. ಅವರು ಸಂಸತ್ತಿನಲ್ಲಿ ಮಾತನಾಡಲು ನಿಂತ್ರೆ ವಿರೋಧ ಪಕ್ಷದವರೂ ಮೌನವಾಗಿ ಆಲಿಸ್ತಾ ಇದ್ರು. ನೆಹರು ಅವರ ಕಾಲದಿಂದ ಹಿಡಿದು ಮೋದಿಯವರ ಯುಗದವರೆಗೆ ಭಾರತದ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವಲ್ಲಿ ಅವರ ಪಾತ್ರ ದೊಡ್ಡದು. ಸರ್ಕಾರಗಳು ಬರುತ್ತವೆ, ಹೋಗುತ್ತವೆ, ಪಕ್ಷಗಳು ಹುಟ್ಟುತ್ತವೆ, ಅಳಿಯುತ್ತವೆ, ಆದರೆ ಈ ದೇಶ ಉಳಿಯಬೇಕು ಎನ್ನುವ ಅವರ ಮಾತು ಅವರಿಗಿದ್ದ ರಾಷ್ಟ್ರಭಕ್ತಿಗೆ ಸಾಕ್ಷಿ. ಭಾರತವನ್ನ ಅಣುಶಕ್ತಿ ರಾಷ್ಟ್ರವನ್ನಾಗಿಸಿದ ಧೀಮಂತ ಪ್ರಧಾನಿ ಅಟಲ್ ಜಿಯವರು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆಸಿದ ಅಣು ಪರೀಕ್ಷೆ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಅಮೆರಿಕಾದಂತಹ ರಾಷ್ಟ್ರಗಳ ದಿಗ್ಬಂಧನದ ನಡುವೆಯೂ ಭಾರತವನ್ನ ಅಣುಶಕ್ತಿ ರಾಷ್ಟ್ರವೆಂದು ಘೋಷಿಸಿದ ವಾಜಪೇಯಿ ಅವರ ಧೈರ್ಯ ಅಪ್ರತಿಮ. ಆ ಮೂಲಕ ಅವರು ಜೈ ಜವಾನ್ ಜೈ ಕಿಸಾನ್ ಘೋಷಣೆಗೆ ಜೈ ವಿಜ್ಞಾನ್ ಎಂಬುದನ್ನ ಸೇರಿಸಿದ್ರು. ಮೂಲ ಸೌಕರ್ಯದ ಕ್ರಾಂತಿಯ ಹರಿಕಾರ ವಾಜಪೇಯಿ ಎಂದು ಹೇಳಬಹುದು. ಇಂದು ನಾವು ಕಾಣ್ತಾ ಇರುವ ರಾಷ್ಟ್ರೀಯ ಹೆದ್ದಾರಿಗಳ ಜಾಲಕ್ಕೆ ಅಡಿಪಾಯ ಹಾಕಿದ್ದೇ ವಾಜಪೇಯಿ. ಅವರ ಸ್ವರ್ಣ ಚತುಷ್ಪಥ ಯೋಜನೆ, ಹಳ್ಳಿಗಳನ್ನ ಸಂಪರ್ಕಿಸುವ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಮೂಲಕ ಗ್ರಾಮೀಣ ಭಾರತದ ಚಿತ್ರಣವನ್ನೇ ಬದಲಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಕವಿ ಹೃದಯದ ರಾಜಕಾರಣಿ, ರಾಜಕೀಯದ ಗದ್ದಲದ ನಡುವೆಯೂ ಅವರೊಳಗೆ ಒಬ್ಬ ಕವಿ ಹೃದಯದ ರಾಜಕಾರಣಿ ಇದ್ರು. ಆ ಕವಿ ಸದಾ ಜಾಗೃತವಾಗಿದ್ದು ಅವರ ಮೇರಿ ಇಕ್ವನ್ ಕವಿತಾಯೇ, ನನ್ನ 51 ಕವಿತೆಗಳು ಎಂಬುದು ಅವರ ಸಾಹಿತ್ಯ ಪ್ರೇಮಕ್ಕೆ ಹಿಡಿದ ಕನ್ನಡಿ. ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸ್ತಾ ಇದ್ದ ಅವರ ವ್ಯಕ್ತಿತ್ವ ಅಜಾತ ಶತ್ರು ಎನ್ನುವ ಬಿರುದಿಗೆ ಅನ್ವರ್ಥವಾಗಿತ್ತು. ದೇಶದ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಸಿಗಬೇಕೆಂಬ ಕನಸಿನೊಂದಿಗೆ ಅವರು ಜಾರಿಗೆ ತಂದ ಸರ್ವ ಶಿಕ್ಷಾ ಅಭಿಯಾನ ಭಾರತದ ಸುರಕ್ಷತಾ ಪ್ರಮಾಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿತು. ವಾಜಪೇಯಿ ಅವರ ಹೆಸರಿನಲ್ಲಿ ಇಂದು ಲೋಕಾರ್ಪಣೆಯಾದ ಗ್ರಂಥಾಲಯವು ಕೇವಲ ಪುಸ್ತಕಗಳ ಸಂಗ್ರಹವಲ್ಲ, ಅದು ಜ್ಞಾನದ ದೇಗುಲ. ಅಟಲ್ ಜಿ ಅವರ ಆದರ್ಶಗಳು, ಅವರ ರಾಷ್ಟ್ರ ಪ್ರೇಮ ಮತ್ತು ಅವರ ಬರವಣಿಗೆಗಳು ಇಂದಿನ ಯುವಕರಿಗೆ ಸದಾ ಪ್ರೇರಣೆಯಾಗಿರಲಿ. ಗ್ರಂಥಾಲಯ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ, ಮುಖ್ಯ ಸಚೇತಕ ಎನ್ ರವಿಕುಮಾರ್, ರಾಜ್ಯ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್ ಸೇರಿದಂತೆ ಪ್ರಮುಖ ನಾಯಕರು ಉಪಸ್ಥಿತರಿದ್ದು ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಇದಾಗಿತ್ತು ಈ ಕ್ಷಣದ ವಿಶೇಷ ವರದಿ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬೇಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.